ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೆ ವಿಘ್ನೇಶ್ವರಾಯ ಅನ್ನುವಂತಹ ಒಂದು ಸ್ವಿಚ್ ವರ್ಡ್, ವೇದಿಕ್ ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡ್ತಾ ಬಂದರೆ ನಿಮ್ಮ ಯಾವುದೇ ಒಂದು ಕಾರ್ಯದಲ್ಲಿ ಆಬ್ಸ್ಟಿಕಲ್ಸ್, ವಿಘ್ನಗಳು ಬರ್ತಾ ಇದೆ ಅಂತ ಅಂದರೆ ಅದೇನಾಗುತ್ತೆ, ಪರಿಹಾರ ಆಗ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಈ ದಿನ ಮಾತಾಡೋಣ. ವಿಘ್ನೇಶ್ವರಾಯ, ವಿಘ್ನೇಶ್ವರ ಅಂತ ಅಂದರೆ ವಿಘ್ನಹರ್ತ, ವಿಘ್ನಗಳನ್ನ ದೂರ ಮಾಡುವಂತಹವನು ಅಂತ ನಾವು ಹೇಳ್ತೀವಿ. ಹಾಗಾಗಿ ನೀವು ಯಾವುದೇ ಕೆಲಸನ ಸ್ಟಾರ್ಟ್ ಮಾಡೋ ಮೊದಲು ಇರ್ಬೋದು, ನಿಮ್ಗೀಗ ಮನಿ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ನೀವೇನೋ ಒಂದು ಕೆಲಸ ಕೈ ಹಾಕಿರ್ತೀರ, ಓಕೆ, ಅಥವಾ ಯಾವುದೋ ಒಂದು ಕರಿಯರ್ ಗ್ರೋತ್ ಆಗಬೇಕಾಗಿರತ್ತೆ, ನಿಮಗೆ ಎಲ್ಲ ಕಡೆ ವಿಘ್ನಗಳಿರತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಕರ್ಮಾಸ್ ಇರುತ್ತೆ, ಅಥವಾ ಟ್ರಾಮಾಸಿಂದ ಇರ್ಬೋದು, ಯಾವುದರಿಂದನೇ ಆಗಿರಬಹುದು. ನಿಮ್ಮ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಂತ ಅಂದರೆ ನೀವು ಸ್ಟಾರ್ಟ್ ಮಾಡಿ ವಿಘ್ನೇಶ್ವರಾಯ ಅನ್ನುವಂತಹ ವಿಘ್ನಹರ್ತನ ಒಂದು ವೇದಿಕ್ ಸ್ವಿಚ್ ವರ್ಡ್ ಚಾಂಟಿಂಗನ್ನು ಯಾವ ಥರ ಚಾಂಟ್ ಮಾಡಬೇಕು. ಯಾವಾಗಲೂ ನಾವು ಶುದ್ಧವಾಗಿರಬೇಕು. ಶುದ್ಧ ಅಂದಿದ ತಕ್ಷಣ ಸ್ನಾನನೇ ಮಾಡಿರಬೇಕು, ಅಥವಾ ಇನ್ನು ಒಳ್ಳೆ ಬಟ್ಟೆನೇ ಹೊಸ ಬಟ್ಟೆನೇ ಹಾಕ್ಕೊಂಡಿರ್ಬೇಕು, ಆ ಥರ ಅಲ್ಲ. ಕ್ಲೀನಾಗಿರಬೇಕು. ವೆರಿ ಫಸ್ಟ್ ಶುದ್ಧ ಅಂತ ಅಂದರೆ ಬಾಡಿಗಿಂತ ಮನಸ್ಸಿನ ಶುದ್ಧ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮನಸ್ಸು ಶುದ್ಧವಾಗಿರಬೇಕು. ಹಾಗೆಯೇ ನೀವು ಎಲ್ಲೇ ಇರಿ, ನಿಮ್ಮ ತಲೆ ಒಳಗಡೆ ಅಂದರೆ ನಿಮ್ಮ ಮನಸ್ಸಿನ ತುಂಬ ವಿಘ್ನೇಶ್ವರ ತುಂಬಿಕೊಂಡಿರಬೇಕು. ಆ ದೇವರನ್ನು ನೀವು, ಆ ದೇವರಿಗೆ ನೀವು ಶರಣಾಗ್ಬಿಟ್ಟು ವಿಘ್ನೇಶ್ವರಾಯ ವಿಘ್ನೇಶ್ವರಾಯ ಅಂತ ಹೇಳಿ ಚಾಂಟ್ ಮಾಡ್ತಾ ನಿಮ್ಮ ಕೆಲಸ ಆಲ್ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ನೀವೇನಾದರೂ ಮಾಡಿದ್ರಿ ಅಂತ ಅಂದರೆ ಇದನ್ನು 21 ಡೇಸ್ ಮಾಡ್ಬೋದು, 48 ಡೇಸ್ ಮಾಡ್ಬೋದು, 51 ಡೇಸ್ ಮಾಡ್ಬೋದು, ಆರ್ 108 ಡೇಸ್ ಮಾಡ್ಬೋದು. ಎಷ್ಟು ಟೈಮ್ ಚಾಂಟ್ ಮಾಡಬೇಕಪ್ಪ ಅಂತ ಅಂದರೆ 21 ಟೈಮ್ಸ್ ಮಾಡ್ಬೋದು, ಅಥವಾ ನಿಮಗೆ ಎಷ್ಟು ಟೈಮ್ ಇದೆ ಅಷ್ಟು 48 ಟೈಮ್ಸ್ ಇರ್ಬೋದು, 51 ಟೈಮ್ಸ್ ಇರ್ಬೋದು, 68 ಟೈಮ್ಸ್ ಇರ್ಬೋದು, ಆರ್ 108 ಎಷ್ಟು ಸತಿ ಕೂಡ ಚಾಂಟ್ ಮಾಡ್ಬೋದು. ಆದರೆ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ನೀವು ಪ್ರೇ ಮಾಡಬೇಕಾದ್ರೆ ರಿಯಲ್ ಆಗಿ ನಿಮ್ಮ ಆ ಇಚ್ಛೆ ಏನಿದೆ, ಇಂಟೆನ್ಷನ್, ಕ್ಲಿಯರ್ ಇಂಟೆನ್ಷನ್ ಇರಬೇಕು. ಹಾಗೆಯೇ ಅದು ಸಕ್ಸಸ್ ಆಗಿದೆ ಅಂತ ಹೇಳಿ ನೀವು ಫೀಲ್ ಆಗಬೇಕು. ಅಂದರೆ ಈ ವಿಜುವಲೈಸೇಷನ್ ಅಂತ ಹೇಳ್ತೀವಲ್ವ, ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಭಯ ಇರಬಾರ್ದು. ನಿಮಗೆ ಕ್ಲಿಯರ್ ಆಗಿತ್ತು ಅಂತ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ ನನ್ನೆಲ್ಲ ವಿಡಿಯೋಸಲ್ಲಿ, ಯೂನಿವರ್ಸ್ಗೆ ನಾವು ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಆಸ್ಕ್, ಬಿಲೀವ್, ರಿಸೀವ್. ನಮಗೇನು ಬೇಕೋ ಅದನ್ನು ಕೇಳಬೇಕು. ಕೇಳಿದ ಮೇಲೆ ಅದನ್ನು ನಾವು ಆಸ್ಕ್ ಅಂತ ಹೇಳ್ತೀವಿ. ಅದನ್ನು ನಾವು ಟ್ರಸ್ಟ್ ಮಾಡಬೇಕು. ಆ ವಿಘ್ನೇಶ್ವರನ ಮೇಲೆ ನಂಬಿಕೆ ಇಡಬೇಕು, ಬಿಲೀವ್ ಮಾಡಬೇಕು. ಓಕೆ, ಬಿಲೀವ್ ಎಷ್ಟಿರಬೇಕು ಅಂದರೆ ನಮಗಿಂತ ಜಾಸ್ತಿ ನಮಗೆ ಆ ಇಚ್ಛೆ ಕಂಪ್ಲೀಟ್ ಆಗಿದೆ ಅಂತ ದೇವ್ರ ಮೇಲೆ ಅಂಥ ಒಂದು ಬಿಲೀವ್ ಇರಬೇಕು. ಹಾಗೆಯೇ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು 5,000 ಬೇಕು ಅಂತ ಹೇಳಿಬಿಟ್ಟು ನೀವು ಈ ಮಂತ್ರನ ಚಾಂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ 5,000 ಬಂದಾಗ ತಗೊಳ್ಳೋ ಅಂತಹ ಮನಸ್ಥಿತಿ, ಅದು ಯಾರ ಕೈಯಿಂದ ಬಂದ್ರೂ ಅದನ್ನು ಇಸ್ಕೊಳ್ಳೋ ಅಂತಹ ಮನಸ್ಥಿತಿ ಕೂಡ ನಿಮಗಿರಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ನಿಮ್ಗೊಂದು ಪ್ರಮೋಷನ್ ಸಿಕ್ತು ಅಂತ ಅಂದಾಗ, ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಯಾರೋ ಒಬ್ಬರು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವರು ವಿಘ್ನೇಶ್ವರಾಯ ಮಂತ್ರನ ಚಾಂಟ್ ಮಾಡ್ತಾರೆ. ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಅವರು ಫಾಲೋ ಮಾಡಿರ್ತಾರೆ. ಅವ್ರಿಗೆ ಪ್ರಮೋಷನ್ ಸಿಗತ್ತೆ. ಬಟ್ ಪ್ರಮೋಷನ್ ಸಿಗತ್ತೆ, ಏನಾಗುತ್ತೆ, ಅವ್ರು ಬೇರೆ ಕಂಟ್ರಿಗೆ ಹೋಗಬೇಕಾಗತ್ತೆ. ಬಟ್ ಬೇರೆ ಕಂಟ್ರಿಗೆ ಹೋಗೋದಕ್ಕೆ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಹಾಗಾದರೆ ಅವರು ಮಾಡಿರೋಂತಹ ಚಾಂಟಿಗೆ ಅವರು ಯೂನಿವರ್ಸ್ ಹತ್ರ ಏನು ಕೇಳಿದ್ರು ಅದನ್ನು ಯೂನಿವರ್ಸ್ ಕೊಟ್ಟಾಗ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೇ ಅವ್ರು ರೆಡಿ ಇಲ್ಲ, ಫಾರಿನಿಗೆ ಹೋಗೋಕ್ಕೇ ಅವ್ರು ರೆಡಿ ಇಲ್ಲ ಅಂತ ಅಂದರೆ ಏನೂ ಯೂಸ್ ಇರಲ್ಲ. ಅದಕ್ಕೆ ಆಸ್ಕ್, ಬಿಲೀವ್, ರಿಸೀವ್ ಆ್ಯಂಡ್ ಕ್ಲಿಯರ್ ವಿತ್ ಕ್ಲಿಯರ್ ಇಂಟೆನ್ಷನ್ ಅಂತ ಹೇಳ್ತೀವಿ. ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು. ಎಲ್ಲಿ ಬೇಕು ಅಲ್ಲೇ ಸಿಕ್ಕಿದೆ ಅನ್ನೋ ಥರನೇ ನಮ್ಮದು ವಿಜುವಲೈಸೇಷನ್ ಇರಬೇಕು. ಆ್ಯಂಡ್ ಪ್ಯೂರ್ ಮೈಂಡ್ ಸೆಟ್ಟಿಂದ ಯೂನಿವರ್ಸ್ ಹತ್ರ ಅಥವಾ ಗಾಡ್ ಹತ್ರ
ನೀವು ಯೂನಿವರ್ಸ್ನ ಗಾಡ್ ಅಂತ ಅನ್ನಿ, ಗಾಡೆಸ್ ಅಂತ ಅನ್ನಿ, ಏನು ಬೇಕಾದರೂ ಅಂದ್ಕೊಳ್ಳಿ. ನಿಮ್ಮ ಮನಸ್ಸು ಅಂತಲೇ ಅಂದ್ಕೊಳ್ಳಿ, ನಿಮ್ಮ ಸೋಲ್ ಅಂತಲೇ ಅಂದ್ಕೊಳ್ಳಿ. ಏನಂತ ಅಂದ್ಕೊಂಡ್ರು ನೀವು ಅದನ್ನು 100% ನಂಬಿಟ್ಟು ಆಸ್ಕ್ ಬಿಲೀವ್ ರಿಸೀವ್ ಏನು ಒಂದು ಈಕ್ವೇಷನ್ನ ಫಾಲೋ ಮಾಡ್ಕೊಂಬಿಟ್ಟು ನೀವು ವಿಘ್ನೇಶ್ವರಾಯ ಅಂತ ಚಾಂಟ್ ಮಾಡ್ತಾ ಬನ್ನಿ. ಎನಿ ಇಂಟೆನ್ಷನ್, ಕ್ಲಿಯರ್ ಇಂಟೆನ್ಷನ್ ಇರಲಿ. ಯೂನಿವರ್ಸ್ನ ಕನ್ಫ್ಯೂಸ್ ಮಾಡೋದು ಬೇಡ, ಅಥವಾ ವಿಘ್ನೇಶ್ವರನ ಕನ್ಫ್ಯೂಸ್ ಮಾಡೋದು ಬೇಡ. ನೀವು ಮಾಡ್ತಾ ಬನ್ನಿ. ನಿಮಗೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗೋದನ್ನ ನೀವೇ ನೋಡ್ತಾ ಹೋಗ್ಬೋದು. ಹಾಗೆಯೇ ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಸದಾಕಾಲ ಸಪೋರ್ಟ್ ಮಾಡ್ತಾರೆ. ಹಾಗೆ ಲಾ ಆಫ್ ಅಟ್ರಾಕ್ಷನ್ 21 ಡೇಸ್ ಆ್ಯಂಡ್ 61 ಡೇಸ್ ಕ್ಲಾಸ್ ಬೇಕಾಗಿರೋಂಥವ್ರು ನಾನು ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ, DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಎನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬೇಕು ಅಂತ ಅನ್ನೋರು, ಎನಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಬೇಕು ಅಂತ ಅನ್ನೋರು ನನಗೆ ಡೈರೆಕ್ಟಾಗಿ DM ಮಾಡಿ. ಥ್ಯಾಂಕ್ ಯು.